ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಅಂಬೇಡ್ಕರ್ ಸೇನೆಯಿಂದ ಅಣಕು ಶವಯಾತ್ರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಅಂಬೇಡ್ಕರ್ ಸೇನೆ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಗುರುವಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದ ಧರ್ಮೇಂದ್ರ ಪ್ರಧಾನ್ ಅವರ ಅಣಕು ಶವಯಾತ್ರೆ ಪ್ರತಿಭಟನೆ ನಡೆಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿದರು. ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ನೀಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮಗಳ ಕುರಿತು ನಿಷ್ಪಕ್ಷಪಾತವಾದ ತನಿಖೆ ನಡೆಸಬೇಕು, ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಹಾಗೂ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಅಂಬೇಡ್ಕರ್ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ ಮಾತನಾಡಿ, ವಿದ್ಯಾರ್ಥಿಗಳ ಹಕ್ಕನ್ನು ರಕ್ಷಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ತಮ್ಮಣ್ಣ ವಕೀಲರು, ಬಂದೇ ನವಾಜ್, ರಾಮಕೃಷ್ಣ, ಅಮರಯ್ಯ ಸ್ವಾಮಿ, ಚಂದ್ರು, ಎಕ್ನಾಸ್ನೂರ್, ಮರ್ಯಪ್ಪ, ಜಂಬಣ್ಣ, ಸುರೇಶ್ ಪಟ್ಟಿ, ರಾಜು, ಪರಶುರಾಮ್, ಪುಷ್ಪ, ರಾಜಕುಮಾರ ಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ವರದಿಗಾರರು ಗಾರಲ್ದಿನ್ನಿ ವೀರನಗೌಡ. ಹೋರಾಟ ಮಾಡಿದವರು, ಆದ್ರೆ ಪೊಲೀಸರು ಏನ್ ಮಾಡಿದ್ರು, ಬಿಜೆಪಿ ಸರ್ಕಾರ ಏನ್ ಮಾಡಿತ್ತು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿದೆ, ಹೌದಾ ಇಲ್ಲ? ಏನ್ ಮಾಡಿದೆ? ಲಾಠಿಗಳು ಬೀಸಿದ್ರು ನಮ್ಮ ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ, ಹೌದಾ ಇಲ್ಲ? ನೋಡಿದ್ರಾ ಇಲ್ಲ? ಎಲ್ಲರೂ ಕೈ ಎತ್ತಬೇಕು ನೀವು. ಇಡೀ ನಮ್ಮ ಮಕ್ಕಳನ್ನ, ಸಣ್ಣ ಮಕ್ಕಳನ್ನ, 16 ವಯಸ್ಸು, 18 ವಯಸ್ಸು, 20-25 ವರ್ಷ ಮಕ್ಕಳಿಗೆ ಲಾಠಿ ಬೀಸಿ ಭಯಂಕರವಾಗಿ ಏನು ದೇಶದ್ರೋಹಿಗಳನ್ನ ಯಾವ ರೀತಿ ಹೊಡಿತಾರಲ್ಲ ಆ ರೀತಿ ಹೊಡೆದಿದ್ದಾರೆ ಇವರು. ಯಾವ ರೀತಿ ಆತಂಕವಾದಿಗಳನ್ನ ಹೊಡಿತಾರಲ್ಲ ಆ ರೀತಿ ನಮ್ಮ ಮಕ್ಕಳನ್ನ ಹೊಡೆದಿದ್ದಾರೆ ಇವರು. ಬೀದಿಯಲ್ಲಿ ಈ ಲಕ್ಷಾಂತರ ಹುಡುಗರನ್ನ ಏನು ಎಲ್ಲಿ ಯಾವ ಟಿವಿ ಚಾನೆಲ್ ಅಲ್ಲಿ ಬರಕೂಡದು ಅಂತ ಹೇಳಿ ಎಲ್ಲೆಲ್ಲಿ ನಿಲ್ಲಿಸಬೇಕು ಅಲ್ಲಲ್ಲಿ ನಿಲ್ಲಿಸಿ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಇದೀವಿ, ನಿಮ್ಮ ಭವಿಷ್ಯ ಜೊತೆಯಲ್ಲಿ ಇದೀವಿ ಅಂತ ಹೇಳಕ್ಕೆ ಈ ಒಂದು ಇಡೀ ದೇಶಾದ್ಯಂತ ಆಂದೋಲನ ನಾವು ನಿಮ್ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಏನು ಜಂತರ್ ಮಂತರದಲ್ಲಿ ಮಾಡಿದಂತ ಒಂದು ಕ್ರೂರವಾದಂತ ಈ ಸರ್ಕಾರ, ಬಿಜೆಪಿ ಸರ್ಕಾರ ಮತ್ತೆ ಮೋದಿ ಸರ್ಕಾರ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ನೇರವಾಗಿ ಅವ್ರ ಮನೆಗೆ ನುಗ್ಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಯಾರ ಮನೆಗೆ? ಪ್ರಧಾನಮಂತ್ರಿಗಳ ಮನೆಗೆ. ಯಾವ ಮನೆಗೆ ನಾವು ನುಗ್ಗಬೇಕು ಅಂತ ಹೇಳಿದ್ರೆ ನೇರವಾಗಿ ನಾವು ಪ್ರಧಾನಮಂತ್ರಿಗಳಿಗೆ ನಾವು ನುಗ್ಗಬೇಕು. ಯಾಕಂತಂದ್ರೆ ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಬಾಯಿ ಇಲ್ಲ, ಬಹಳ ಮುಖ್ಯವಾಗಿ ಒಂದು ಹೃದಯ ಇಲ್ಲ. ಅವ್ರಿಗೆ ಹೃದಯ ಇದೆ ಇವರಿಗೆ. ಒಂದು ಶಬ್ದ ಈ ಮಕ್ಕಳಿಗೋಸ್ಕರ, ಈ 22 ಮಕ್ಕಳು ಏನು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರ ಮಕ್ಕಳಿಗೆ ಸಾಂತ್ವನವು ಹೇಳಿದ್ರ ಇವರು ಎಲ್ಲ ಒಂದ್ ಕಡೆ. ಹಾಗಾಗಿ ನಮಗೆ ಪಾರ್ಲಿಮೆಂಟ್ ಒಳಗಡೆ ಮಾತಾಡಕ್ ಕೊಡ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಅವ್ರ ಮನೆಗೆ ನುಗ್ಗಿದ್ರೆ ಮಾತ್ರ ನಮ್ಗೆ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬೀದಿಗಿಳಿದು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಮಕ್ಕಳೇ? ಯಾರಿಗೋಸ್ಕರ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ? ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವತ್ತು ಇಂಥ ಸರ್ಕಾರ ಇರ್ಬೇಕಾ ಇಲ್ಲ ಅಂತ ಹೇಳಿ ನಾವೆಲ್ಲರೂ ತೀರ್ಮಾನ ಮಾಡ್ಬೇಕಾಗ್ತದೆ. ಇಂಥ ಸರ್ಕಾರ ಇರ್ಬೇಕಾ? ಯಾವುದಕ್ಕೋಸ್ಕರ ಈ ಸರ್ಕಾರ ಇರ್ಬೇಕು? ನಮ್ಮ ಭವಿಷ್ಯವನ್ನ ಕಟ್ಟಬೇಕಾದಂತ ಈ ಸರ್ಕಾರ ನಮ್ಮ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಅಂತಂದ್ರೆ ನಾವು ಈ ಸರ್ಕಾರ ವಿರುದ್ಧ ನಾವು ಆಂದೋಲನ ಮಾಡಬೇಕಾಗ್ತದೆ, ಬೀದಿಗಿಳಿಬೇಕಾಗ್ತದೆ. ಶಾಂತಿಯುತವಾಗಿ ಹೋರಾಟ ಮಾಡಿದವರು, ಆದ್ರೆ ಪೊಲೀಸರು ಏನ್ ಮಾಡಿದ್ರು, ಬಿಜೆಪಿ ಸರ್ಕಾರ ಏನ್ ಮಾಡಿತ್ತು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿದೆ, ಹೌದಾ ಇಲ್ಲ? ಏನ್ ಮಾಡಿದೆ? ಲಾಠಿಗಳು ಬೀಸಿದ್ರು ನಮ್ಮ ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ, ಹೌದಾ ಇಲ್ಲ? ನೋಡಿದ್ರಾ ಇಲ್ಲ? ಎಲ್ಲರೂ ಕೈ ಎತ್ತಬೇಕು ನೀವು. ಇಡೀ ನಮ್ಮ ಮಕ್ಕಳನ್ನ, ಸಣ್ಣ ಮಕ್ಕಳನ್ನ, 16 ವಯಸ್ಸು, 18 ವಯಸ್ಸು, 20-25 ವರ್ಷ ಮಕ್ಕಳಿಗೆ ಲಾಠಿ ಬೀಸಿ ಭಯಂಕರವಾಗಿ ಏನು ದೇಶದ್ರೋಹಿಗಳನ್ನ ಯಾವ ರೀತಿ ಹೊಡಿತಾರಲ್ಲ ಆ ರೀತಿ ಹೊಡೆದಿದ್ದಾರೆ ಇವರು. ಯಾವ ರೀತಿ ಆತಂಕವಾದಿಗಳನ್ನ ಹೊಡಿತಾರಲ್ಲ ಆ ರೀತಿ ನಮ್ಮ ಮಕ್ಕಳನ್ನ ಹೊಡೆದಿದ್ದಾರೆ ಇವರು. ಬೀದಿಯಲ್ಲಿ ಈ ಲಕ್ಷಾಂತರ ಹುಡುಗರನ್ನ ಏನು ಎಲ್ಲಿ ಯಾವ ಟಿವಿ ಚಾನೆಲ್ ಅಲ್ಲಿ ಬರಕೂಡದು ಅಂತ ಹೇಳಿ ಎಲ್ಲೆಲ್ಲಿ ನಿಲ್ಲಿಸಬೇಕು ಅಲ್ಲಲ್ಲಿ ನಿಲ್ಲಿಸಿ
ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಇದೀವಿ, ನಿಮ್ಮ ಭವಿಷ್ಯ ಜೊತೆಯಲ್ಲಿ ಇದೀವಿ ಅಂತ ಹೇಳಕ್ಕೆ ಈ ಒಂದು ಇಡೀ ದೇಶಾದ್ಯಂತ ಆಂದೋಲನ ನಾವು ನಿಮ್ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಏನು ಜಂತರ್ ಮಂತರದಲ್ಲಿ ಮಾಡಿದಂತ ಒಂದು ಕ್ರೂರವಾದಂತ ಈ ಸರ್ಕಾರ, ಬಿಜೆಪಿ ಸರ್ಕಾರ ಮತ್ತೆ ಮೋದಿ ಸರ್ಕಾರ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ನೇರವಾಗಿ ಅವ್ರ ಮನೆಗೆ ನುಗ್ಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಯಾರ ಮನೆಗೆ? ಪ್ರಧಾನಮಂತ್ರಿಗಳ ಮನೆಗೆ. ಯಾವ ಮನೆಗೆ ನಾವು ನುಗ್ಗಬೇಕು ಅಂತ ಹೇಳಿದ್ರೆ ನೇರವಾಗಿ ನಾವು ಪ್ರಧಾನಮಂತ್ರಿಗಳಿಗೆ ನಾವು ನುಗ್ಗಬೇಕು. ಯಾಕಂತಂದ್ರೆ ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಬಾಯಿ ಇಲ್ಲ, ಬಹಳ ಮುಖ್ಯವಾಗಿ ಒಂದು ಹೃದಯ ಇಲ್ಲ. ಅವ್ರಿಗೆ ಹೃದಯ ಇದೆ ಇವ್ರಿಗೆ. ಒಂದು ಶಬ್ದ ಈ ಮಕ್ಕಳಿಗೋಸ್ಕರ, ಈ 22 ಮಕ್ಕಳು ಏನು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರ ಮಕ್ಕಳಿಗೆ ಸಾಂತ್ವನವು ಹೇಳಿದ್ರ ಇವರು ಎಲ್ಲನೂ ಒಂದ್ ಕಡೆ. ಹಾಗಾಗಿ ನಮಗೆ ಪಾರ್ಲಿಮೆಂಟ್ ಒಳಗಡೆ ಮಾತಾಡಕ್ ಕೊಡ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಅವ್ರ ಮನೆಗೆ ನುಗ್ಗಿದ್ರೆ ಮಾತ್ರ ನಮ್ಗೆ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬೀದಿಗಿಳಿದು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಮಕ್ಕಳೇ? ಯಾರಿಗೋಸ್ಕರ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ? ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವತ್ತು ಇಂಥ ಸರ್ಕಾರ ಇರ್ಬೇಕಾ ಇಲ್ಲ ಅಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡ್ಬೇಕಾಗ್ತದೆ. ಇಂಥ ಸರ್ಕಾರ ಇರ್ಬೇಕಾ? ಯಾವುದಕ್ಕೋಸ್ಕರ ಈ ಸರ್ಕಾರ ಇರ್ಬೇಕು? ನಮ್ಮ ಭವಿಷ್ಯವನ್ನ ಕಟ್ಟಬೇಕಾದಂತ ಈ ಸರ್ಕಾರ ನಮ್ಮ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಅಂತಂದ್ರೆ ನಾವು ಈ ಸರ್ಕಾರ ವಿರುದ್ಧ ನಾವು ಆಂದೋಲನ ಮಾಡಬೇಕಾಗ್ತದೆ, ಬೀದಿಗಿಳಿಬೇಕಾಗ್ತದೆ.